ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿಜ್ಞಾನಂ ಐಕ್ರೀಂ ಉಪಾಸ್ಮಹೆ. ವೀಕ್ಷಕರೇ, ಇವತ್ತಿನ ವಿಚಾರ ಏನಂತಂದ್ರೆ ಉಚ್ಚ ಗ್ರಹ ನೀಚ ಗ್ರಹ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಬ್ರು ನಮ್ಗೆ ಅತಿಥಿ ಬಂದಿದ್ದಾರೆ. ಇವರು ನಮ್ಮ ಸಬ್ಸ್ಕ್ರೈಬರು. ಇವ್ರು ಏನ್ ಹೇಳ್ತಾರೆ ನೋಡೋಣ. ಮುಖ್ಯವಾಗಿ ಇವರು ಬಂದಿರೋದೇನಂತಂದ್ರೆ, ಇವರು ದಿನೇಶ್ ಗುರೂಜಿ ಸ್ಟೂಡೆಂಟೇ. ಆದರೆ ಇವ್ರು ಏನ್ ಮಾಡಿದ್ದಾರೆ, ಸರ್ ನಮ್ಗೊಂದು ಡೌಟ್ ಇದೆ. ಒಂದು ಜಾತಕದಲ್ಲಿ ಗ್ರಹ ಉಚ್ಚವಾಗಿಬಿಡಿರುತ್ತೆ ಅಥವಾ ನೀಚವಾಗಿರುತ್ತೆ, ಇದ್ರ ಫಲ ಹೇಗೆ? ಉಚ್ಚ ಗ್ರಹ ಹೆಂಗ್ ಫಲ ಕೊಡುತ್ತೆ, ನೀಚ ಗ್ರಹ ಹೆಂಗ್ ಫಲ ಕೊಡುತ್ತೆ ಅಂತ ಕೇಳ್ಕೊಂಡ್ ಬಂದಿದ್ರು. ಓಕೆನಾ? ನಾವೇನ್ ಮಾಡಿದ್ರೆ, ಸರ್ ಆಯ್ತು ಸರ್, ಇದಕ್ಕೆ ಉತ್ತರ ಕೊಡ್ತೀನಿ, ಒಂದ್ ಕೆಲಸ ಮಾಡಿ ನೀವು ವಿಡಿಯೋದಲ್ಲೇ ಬಂದ್ಬಿಡಿ, ನಿಮ್ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಗುತ್ತೆ ಅಂತ ನಾನು ಹೇಳಿದೆ. ಈಗ ಇವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ರಾಮಕೃಷ್ಣ ಅಂತ. ಹಾ. ಸೊ ನಾನು ಇಲ್ಲೇ ಇರೋದು, ಮೈಸೂರಲ್ಲೇ. ಓಕೆ. ಸೊ ನಾನು ಕಳೆದ 3 ವರ್ಷದಿಂದ ನಾನು ಜ್ಯೋತಿಷ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾ. ಸೊ ನಾನು ಕೆಪಿ ಅಸ್ಟ್ರಾಲಜಿ ದಿನೇಶ್ ಗುರೂಜಿ ಅವರ ಹತ್ರ ಕಲ್ತಿರೋದು. ಓಕೆ. ಸೊ ಅವ್ರ ಹತ್ರ 1 ವರ್ಷ ಆಯ್ತು ಕಲ್ತಿ. ಸೊ ನಾನು ಅದಕ್ಕೂ ಮುಂಚೆ 2 ವರ್ಷ ಪರಾಶರ ವೇದಿಕ್ ಪ್ರಾಕ್ಟೀಸ್ ಮಾಡಿದ್ದೆ. ಹಾ. ಸೊ ಇವಾಗ ಇನ್ನೂ ಕಲಿತಾ ಇದ್ದೀನಿ ಹಂಗೆ. ಓಕೆ ಸರ್, ಈಗ ನಮ್ಮಿಂದ ನಿಮ್ಗೆ ಏನ್ ಬೇಕು, ಯಾವ ಪ್ರಶ್ನೆ ಉತ್ತರಕ್ಕೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ? ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಸೊ ನಿಮ್ ವಿಡಿಯೋ ನೋಡಿ ನನ್ಗೆ ಸೊ ನೀವು ತುಂಬಾ ನಿಧಾನ ಕೇಳ್ತೀರಾ, ತುಂಬಾ ಅರ್ಥ ಆಗೋ ತರ ಹೇಳ್ತೀರಾ. ಸೊ ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ನೀವು ಮಾಡೋ ಚಾಪ್ಟರ್ ಆಗ್ಲಿ, ನೀವು ತಗೊಳ್ಳೋ ಟಾಪಿಕ್ ಕಂಟೆಂಟ್ ಆಗ್ಲಿ ತುಂಬಾ ಇಷ್ಟ ಆಯ್ತು. ಸೊ ನೀವು ಮೈಸೂರಲ್ಲಿ ಇರೋದ್ರಿಂದ ನಾನು ನಿಮ್ಗೆ ಕಾಲ್ ಮಾಡಿ ಈ ತರ ಕೇಳ್ದೆ, ಸ್ವಲ್ಪ ಡೌಟ್ ಎಲ್ಲ ಕೇಳ್ದೆ. ಸೊ ಹಾಗಾಗಿ ಇವರು ನನ್ನ ಕರೆದ್ರು ಇವತ್ತು. ಸೊ ನಾನು ಈ ವಿಷಯದ ಬಗ್ಗೆ ಕೇಳಿದ್ದು, ಫಸ್ಟ್ ನಾನು ಕೇಳಿದ್ದೆ ಉಚ್ಚ ನೀಚ ಬಗ್ಗೆ. ಸೊ ಇವರು ಕರೆದ್ರು, ಸರ್ ಬನ್ನಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೆ ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿದ್ರು. ಸೊ ನಾನು ಇವತ್ತು ಅವ್ರ ಹತ್ರ ಬಂದಿದ್ದೀನಿ. ಓಕೆ, ಆಯ್ತು ಸರ್, ಖಂಡಿತ. ಈಗ ಉಚ್ಚ ನೀಚದ ಬಗ್ಗೆ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ. ನೀವು ಅಲ್ಲಿ ಕುತ್ಕೊಂಡು ವಿಡಿಯೋ ನೋಡಿ, ವಿತ್ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಬ್ಸ್ಕ್ರೈಬರ್ ಏನ್ ಹೇಳಿದ್ರು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಆಮೇಲೆ ಅವ್ರೊಬ್ರು ಕ್ವಶನ್ ಅಲ್ಲ, ನಿಮ್ಮಲ್ಲೂ ಇರುತ್ತೆ, ಬೇರೆಯವ್ರ ಹತ್ರನೂ ಇರುತ್ತೆ. ಈಗ ಒಂದು ಜಾತಕದಲ್ಲಿ ಗ್ರಹ ಉಚ್ಚವಾಗ್ಬಿಟ್ಟೈತೆ, ನೀಚನಾಗ್ಬಿಟ್ಟವನೆ, ಈಗ ಉಚ್ಚ ಗ್ರಹ ಹೆಂಗ್ ಫಲ ಕೊಡುತ್ತೆ, ನೀಚ ಗ್ರಹ ಹೆಂಗ್ ಫಲ ಕೊಡುತ್ತೆ ಅಂತ ನಿಮ್ಮಲ್ಲೂ ಡೌಟ್ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಅವ್ರನ್ನೇ ಕರೆಸಿ ನಾನು ವಿಡಿಯೋವನ್ನ ಮಾಡಿದ್ದೀನಿ. ಈಗ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದೀರ್ಘಾಯುಷ್ಯು, ಓಕೆನಾ? ಒಬ್ಬ ವ್ಯಕ್ತಿ, ಈಗ ನಾವೆಲ್ಲ ಹುಟ್ಟಿದೀವಿ, ಒಂದಿನ ಸಾಯ್ತೀವಿ. ಹುಟ್ಟು ಮತ್ತು ಸಾವು ಪ್ರಕೃತಿಯ ನಿಯಮ. ಸಾವನ್ನ ಗೆದ್ದವರು ಯಾರು ಇಲ್ಲ, ಓಕೆ, ಒಪ್ಕೊಳ್ಳೋಣ. ಆದ್ರೆ ದೀರ್ಘಾಯುಷ್, ನಾವೊಬ್ಬ ಜ್ಯೋತಿಷ್ಯರಾಗಿ ದೀರ್ಘಾಯುಷ್ಯನ ಬಗ್ಗೆ ಪ್ರಿಡಿಕ್ಷನ್ ಹೆಂಗ್ ಮಾಡಬೇಕು, ಹೆಂಗ್ ತಿಳ್ಕೋಬಹುದು, ಇದನ್ನ ಈ ವಿಚಾರವಾಗಿ ತುಂಬಾ ಡೀಪ್ ಆಗಿ ಅನಲೈಸ್ ಮಾಡಿ 2 ಗಂಟೆ ತನಕನೂ ದೀರ್ಘವಾಗಿ ಸುದೀರ್ಘವಾಗಿ ಕಾರ್ಯಾಗಾರದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆಲ್ರೆಡಿ 20 ಜನ ಜಾಯ್ನ್ ಆಗಿದ್ದಾರೆ, ಸಂತೋಷ. ಆಕ್ಚುಲಿ ನಮ್ದು 50 ಸೀಟ್ ಇರೋದು, ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ನೀವು ಇನ್ನು 30 ಜನ ಸೇರ್ಕೊಬಹುದು. ಸೇರ್ಕೊಂಡಾಗ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ ವೀಕ್ಷಕರೇ? ಯಾರ್ಯಾರು ಇಲ್ಲ ಇನ್ನು ಸೇರ್ಕೊಂಡಿಲ್ಲ ಅವರು ಸೇರ್ಕೊಳ್ಳಿ. ಓಕೆ, ನಮಸ್ತೆ. ಈಗ ವಿಡಿಯೋ ಹೋಗೋಣ. ನೋಡಿ, ಇದೊಂದು ಬರ್ತ್ ಚಾರ್ಟ್. ಇದು ಯಾರ ಒಬ್ಬ ವ್ಯಕ್ತಿಯ ಬರ್ತ್ ಚಾರ್ಟ್ ಅಲ್ಲ, ಜಸ್ಟ್ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಬರ್ದಿರೋಂತ ಬರ್ತ್ ಚಾರ್ಟ್. ಓಕೆನಾ? ಈ ಬರ್ತ್ ಚಾರ್ಟ್ ನಲ್ಲಿ ಏನ್ ನೋಡ್ಬೋದು ನಾವು? ಲಗ್ನ, ಮಿಥುನ ಲಗ್ನ, ಸಂತೋಷ. ಚಂದ್ರ ಎಲ್ಲಿದ್ದಾನೆ? ಅದೇ ಅವ್ರ ರಾಶಿ, ಗೊತ್ತಲ್ಲ? ಚಂದ್ರ ಎಲ್ಲಿರ್ತಾನೋ ಅದೇ ಅವ್ರ ರಾಶಿ. ಚಂದ್ರ ಮೇಷ ಋಷಭದಲ್ಲಿ ಇದ್ದಾನೆ, ಋಷಭ ರಾಶಿ. ಓಕೆನಾ? ಆ ಚಂದ್ರನ ಡಿಗ್ರಿ ಹೇಳುತ್ತೆ ಯಾವ ನಕ್ಷತ್ರ ಅಂತ. ಅದೆಲ್ಲ ಬೇಡ, ನಮ್ಗೆ ಉಚ್ಚ ನೀಚ ಬೇಕಲ್ವಾ? ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ಏನ್ ಕ್ವಶನ್ ಏನ್ ನಮ್ಗೆ? ಉಚ್ಚ ಸ್ಥಾನ ನೀಚ ಸ್ಥಾನ ಏನು ಫಲ, ಇಷ್ಟೇ. ನಮ್ ಜನಗಳಿಗೆ ಜಾಸ್ತಿ ಡೀಪ್ ಆಗೆಲ್ಲ ಅರ್ಥ ಮಾಡ್ಕೊಳಕ್ ಇಷ್ಟ ಇಲ್ಲ. ಎಷ್ಟು ಹೇಳ್ತೀರಾ ಹೇಳಿ ಸರ್, ಉಚ್ಚನಾದ್ರೆ ಏನು, ನೀಚನಾದ್ರೆ ಏನು, ಅಷ್ಟೇ ಸಿಂಪಲ್ ಆಗಿ ಹೇಳಿ ಅಂತ ಅಂತಾರೆ. ಆಯ್ತು, ಸಿಂಪಲ್ ಆಗಿ ಹೇಳೋಣ, ಜಾಸ್ತಿ ಅವ್ರಿಗೆ ತಲೆ ಕೆಡ್ಸಕ್ ಬೇಡ. ಓಕೆನಾ? ನೋಡಿ, ಒಂದು ಜಾತಕದಲ್ಲಿ ಲಗ್ನ ಇರುತ್ತೆ. ಲಗ್ನ ಅಂದ್ರೆ 1ನೇ ಮನೆ, 2, 3, 4, 12ನೇ ಮನೆವರೆಗೂ ಅದು ಹೋಗುತ್ತೆ. ಓಕೆನಾ? ಇದರಲ್ಲಿ ಏನಾಗುತ್ತೆ? ಚಂದ್ರನ್ ತಗೊಳ್ಳೋಣ. ಚಂದ್ರ 12ನೇ ಮನೇಲಿ ಇದ್ದಾನೆ, ಕರೆಕ್ಟಾ? ಅಂದ್ರೆ ಲಗ್ನದಿಂದ 12ನೇ ಮನೇಲಿ ಇದ್ದಾನೆ. ಚಂದ್ರ ಏನ್ ಮಾಡೋನೆ? ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚ, ಕರೆಕ್ಟಾ? ಚಂದ್ರ ಉಚ್ಚನಾಗಿದ್ದಾನೆ, 12ನೇ ಮನೇಲಿದ್ದಾನೆ. ಈಗ ಡೌಟ್ ಬರುತ್ತೆ, 12ನೇ ಮನೆ ದುಸ್ಥಾನ, 6, 8, 12 ದುಸ್ಥಾನ ನಿಮಗ್ ಗೊತ್ತು, ಆಯ್ತಾ? 12ನೇ ಮನೆ ದುಸ್ಥಾನ, ಚಂದ್ರ ಅವನೇ ಉಚ್ಚನಾಗವನೆ.
ಈಗ ಏನ್ ಮಾಡುತ್ತೆ, ಕೆಟ್ಟದ್ ಮಾಡುತ್ತಾ ಒಳ್ಳೇದ್ ಮಾಡುತ್ತಾ, ಏನ್ ಮಾಡೋದು ಏನ್ ಮಾಡುತ್ತೆ ಅನ್ನೋ ಡೌಟ್ ನಿಮಗೆ ಇರುತ್ತೆ ಅಲ್ವಾ. ಅದನ್ನ ನಾನು ಉತ್ತರ ಕೊಡ್ತೀನಿ ನೋಡಿ. ಏನ್ ಮಾಡುತ್ತೆ, ಯಾವುದೇ ಗ್ರಹವಾಗಲಿ, 9 ಗ್ರಹಗಳಲ್ಲಿ ಯಾವುದೇ ಗ್ರಹವಾಗಲಿ ಯಾವ ಮನೆಯಲ್ಲಿ ಕುಳಿತಿರುತ್ತದೋ ಆ ಮನೆಯ ಫಲವನ್ನ ಕೊಟ್ಟೇ ಕೊಡುತ್ತದೆ. ಅವನು ಉಚ್ಚನಾಗ್ಲಿ ನೀಚನಾಗ್ಲಿ ಫಲ ಕೊಟ್ಟೇ ಕೊಡುತ್ತದೆ. ಆದರೆ ಉಚ್ಚನಾದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ನೀಚನಾದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಏನ್ ಡಿಫ್ರೆನ್ಸ್ ಅದನ್ನ ಈಗ ಹೇಳ್ತೀನಿ, ಓಕೆನಾ. ಈಗ 12ನೇ ಮನೆ ಚಂದ್ರ ಇದ್ದಾನೆ, ಅವನು ಹುಚ್ಚನಾಗಿದ್ದಾನೆ. ಸೊ ಚಂದ್ರ ಹುಚ್ಚನಾಗಿರೋದ್ರಿಂದ 12ನೇ ಮನೆ, ಫಸ್ಟ್ 12ನೇ ಮನೆ ಅಂದ್ರೆ ಏನು, ಏನ್ ಹೇಳಿ. 12ನೇ ಮನೆ ಅಂತಂದ್ರೆ ವ್ಯಯಸ್ಥಾನ, ಖರ್ಚು, ಓಕೆನಾ. ಚಂದ್ರ ಇರೋದ್ರಿಂದ, ಅವನು ಹುಚ್ಚನಾಗಿರೋದ್ರಿಂದ ಈ ವ್ಯಕ್ತಿ ಆ ಜಾತಕದಲ್ಲಿ ತಗೊಳ್ಳಿ, ಈ ವ್ಯಕ್ತಿ ಖರ್ಚು ಮಾಡೋ ವಿಷಯದಲ್ಲಿ ಹಿಂದೆ ಮುಂದೆ ನೋಡಲ್ಲ, ಅಂದ್ರೆ ಖುಷಿಯಿಂದ ಖರ್ಚು ಮಾಡ್ತಾನೆ. ಚಂದ್ರ ಅಂದ್ರೆ ಏನು, ಹೂವು, ಹಣ್ಣು, ತರಕಾರಿ, ಇದಕ್ಕೆಲ್ಲ ಕಾರಕತ್ವ. ಚಂದ್ರನ ಕಾರಕತ್ವ ಏನ್ ಹೇಳಿ, ಹೂವು, ಹಣ್ಣು, ತರಕಾರಿ, ಈ ತರ. ಈ ವಿಷಯದಲ್ಲಿ ಈ ವ್ಯಕ್ತಿ ಎಂತ ಜಿಪ್ಡ ಆಗಿರ್ಲಿ, ಎಂತ ಮನಿ ಮೈಂಡೆಡ್ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಆದರೆ ಚಂದ್ರ 12ನೇ ಮನೆಯಲ್ಲಿ ಕುತ್ಕೊಂಡು ಹುಚ್ಚನಾಗಿರೋದ್ರಿಂದ ಹೂವ, ಹಣ್ಣು, ತರಕಾರಿ ಈ ವಿಷಯದಲ್ಲಿ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ನೋಡಲ್ಲ, ಖುಷಿಯಿಂದ ಖರ್ಚು ಮಾಡ್ತಾನೆ. ಹೇಳಿ, ಖುಷಿಯಿಂದ ಖರ್ಚು ಮಾಡ್ತಾನೆ. 12ನೇ ಮನೆ ದುಸ್ಥಾನ, ಓಕೆ, ಅದು ವ್ಯಯಭಾವ, ಓಕೆ, ಆದ್ರೆ ಹುಚ್ಚನಾಗಿದಾನಲ್ಲ, ಅದರಿಂದ ಅವನು ಖುಷಿಯಿಂದ ಖರ್ಚು ಮಾಡ್ತಾನೆ. ಅರ್ಥ ಆಯ್ತಾ. ನೆಕ್ಸ್ಟ್ ಮಂಗಳ, ಲಗ್ನದಿಂದ 2ನೇ ಮನೆ ಮಂಗಳ, ಓಕೆನಾ. ಮಂಗಳ ಇಲ್ಲಿ ಹುಚ್ಚನಾಗ್ತಾನೆ, ಅದಕ್ಕೆ ಆಪೋಸಿಟ್ ನೀಚನಾಗ್ತಾನೆ. ಈಗ ನಾನು ನೀಚನೇ ತಗೊಂಡಿದ್ದೀನಿ. ಮಂಗಳ ನೀಚನಾಗಿದ್ದಾನ ಕರ್ಕಾಟಕ ರಾಶಿನಲ್ಲಿ, ಓಕೆನಾ. ಈಗೇನಾಗುತ್ತೆ, 2ನೇ ಮನೆ, ಅವಾಗ ನಾವೇನ್ ಮಾಡ್ಬೇಕು, 2ನೇ ಮನೆ ಏನ್, 2ನೇ ಮನೆ ಏನನ್ನು ಹೇಳುತ್ತೆ, ಪ್ರಾರಂಭಿಕ ವಿದ್ಯೆ, ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಪ್ರಾರಂಭಿಕ ವಿದ್ಯೆ ಮತ್ತು ಊಟ ತಿಂಡಿ ತಿನಿಸುಗಳು ಇದನ್ನ ಹೇಳುತ್ತೆ 2ನೇ ಮನೆ. ಅಥವಾ ಮತ್ತು ಕುಟುಂಬ ಸ್ಥಾನನು ಹೇಳುತ್ತೆ. ಈಗ ಮಂಗಳ 2ನೇ ಮನೆ ಇದ್ದಾನೆ, ಕುಟುಂಬ ಸ್ಥಾನ, ಪ್ರಾರಂಭಿಕ ವಿದ್ಯೆ ಮತ್ತು ಫುಡ್, ಊಟ ಇದ್ರಲ್ಲಿ ಇದ್ದಾನೆ, ಅವ್ನು ನೀಚನಾಗ್ಬಿಟ್ಟವನೆ. ಈಗ ಏನಾಗುತ್ತೆ ಅಂದ್ರೆ, ಅವನಲ್ಲಿ ಇದ್ದಾನೆ ಅಂದ್ರೆ ಅವ್ನು ಕೊಟ್ಟೇ ಕೊಡ್ತಾನೆ, 2ನೇ ಮನೆ ಫಲವನ್ನ ಅವನು ಕೊಟ್ಟೇ ಕೊಡ್ತಾನೆ, ಓಕೆನಾ. ಆದ್ರೆ ನೀಚನಾಗಿರೋದ್ರಿಂದ ಇವ್ರಿಗೆ ಏನಾಗುತ್ತೆ, ಖುಷಿ ಇರಲ್ಲ. ಹಂಗಂದ್ರೆ ಪ್ರಾರಂಭಿಕ ವಿದ್ಯೆ, ಈಗ ಏನೋ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಓದ್ಬೇಕಲ್ವಾ. ಅಯ್ಯೋ ಸ್ಕೂಲ್ಗೆ ಯಾರೋ ಇರ್ತಾರೆ, ನಮ್ಮ ಮ್ಯಾಮ್ ಹೋಮ್ವರ್ಕ್ ಕೊಡ್ತಾರೆ, ಬರೆಯಕ್ಕಾಗಲ್ಲ, ಸ್ಕೂಲ್ ಹೋಗಕ್ ನಂಗೆ ಇಷ್ಟನೇ ಇಲ್ಲ, ಏನೋ ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ನಾನು ಹೋಗ್ತಾ ಇದೀನಿ, ಈ ರೀತಿ ಏನೋ ಬೇಜಾರಲ್ಲಿ ಮಾಡೋವಂಥದ್ದು. ಖುಷಿ ಇರಲ್ಲ, ಏನೋ ಬೇಜಾರಲ್ಲಿ ಮಾಡ್ತಾರೆ. ಒಂದಾಯ್ತಾ. 2ನೇ ಮನೆ ಭೋಜನ, ಊಟ ಮಾಡೋದು, ಒಂದು ಬಿರಿಯಾನಿನೇ ಕುಡಿಯೋರಿಗೆ ತುಂಬಾ ಟೇಸ್ಟ್ಫುಲ್ ಆಗಿರ್ಲಿ, ಇವ್ರು ಊಟ ಮಾಡಕ್ ಇಷ್ಟ ಇರಲ್ಲ, ಬಟ್ ಆದ್ರೂ ಊಟ ಏನೋ ನನಗೇನು ಇಷ್ಟ ಇಲ್ಲ, ಟೇಸ್ಟ್ ಚೆನ್ನಾಗಿದೆ ಬಟ್ ನನ್ಗೇನು ಇಷ್ಟ ಇಲ್ಲ, ಏನೋ ಸುಮ್ಮನೆ ತಿಂತಾ ಇದೀನಿ ಅಂತ ಹೇಳ್ತಾರೆ. ಕರೆಕ್ಟಾ. ಇಷ್ಟ ಇರಲ್ಲ ಬಟ್ ಮಾಡ್ತಾರೆ, ಹಂಗೆ. ಅರ್ಥ ಆಯ್ತಾ. ನೆಕ್ಸ್ಟ್ ಏನೋ, ಪ್ರಾರಂಭಿಕ ವಿದ್ಯೆ ಆಯ್ತು, ಊಟ ಆಯ್ತು. ಕುಟುಂಬ ಸ್ಥಾನ, ಕುಟುಂಬ ಅಂದ್ರೆ ತಂದೆ, ತಾಯಿ, ಅಕ್ಕ, ಅಮ್ಮ, ಭಾವ, ಮೈದ್ನ, ಈ ತರ ಒಂದು ಜಾಯಿಂಟ್ ಫ್ಯಾಮಿಲಿ ಇರುತ್ತೆ. ಇವ್ರಿಗೆ ಅದು ಇಷ್ಟ ಇರಲ್ಲ, ಬಟ್ ಆದ್ರೂ ಅದ್ರೊಳಗಡೆ ಇರುತ್ತೆ. ಬಟ್ ಅವ್ರ ಜೊತೆ ಒಂದು ತುಂಬು ಕುಟುಂಬ ಅನ್ನೋದು ಇವ್ರಿಗೆ ಇಷ್ಟ ಇರಲ್ಲ, ಬಟ್ ಆದ್ರೂ ಅಲ್ಲಿ ಇರ್ತಾರೆ. ಅರ್ಥ ಆಯ್ತಾ. ಇರ್ತಾರೆ ಬಟ್ ಇಷ್ಟ ಇರಲ್ಲ, ನೀಚ ಆಗ್ಬಿಟ್ಟವನಲ್ಲ, ಇಷ್ಟ ಇರಲ್ಲ. ಅರ್ಥ ಆಯ್ತಾ. ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣ. ಸೂರ್ಯ 5ನೇ, ಇಲ್ಲಿ ಸೂರ್ಯ ಹುಚ್ಚನಾಗ್ತಾನೆ ನಿಮ್ಗೆ ಗೊತ್ತು, ಇಲ್ಲಿ ನೀಚನಾಗ್ತಾನೆ, ಓಕೆನಾ. ಸೂರ್ಯ ನೀಚನಾಗಿದ್ದಾನೆ ಎಲ್ಲಿ, 5ನೇ ಮನೆಯಲ್ಲಿ. 5ನೇ ಮನೆ ಏನೋ, ಪುತ್ರಸ್ಥಾನ. ಇನ್ನು ತುಂಬಾ ಬರ್ತವೆ, ಪುತ್ರಸ್ಥಾನ ತಗೊಳ್ಳಿ, ಓಕೆನಾ. ಪುತ್ರಸ್ಥಾನ, ಮಕ್ಕಳು, ಕೆಲವು 2 ತರ ಇದ್ದಾರೆ. ಮೊದಲನೇ ತರ, ಅಯ್ಯೋ ನನ್ಗೊಂದು ಗಂಡು ಮಗು ಆಗೈತೆ, ಅಥವಾ ನನ್ಗೊಂದು ಹೆಣ್ಮಗು ಆಗಿದೆ, ಅಟ್ಲೀಸ್ಟ್ ನನ್ ಮಕ್ಳಿದ್ದಾರೆ, ಅಯ್ಯೋ ನನ್ ಮಕ್ಳು ಅಂತ ಒಂಥರ ಖುಷಿ, ಪ್ರೀತಿ, ವಿಶ್ವಾಸ, ಎಷ್ಟು ಒಂಥರ ತುಂಬಾ ಎಕ್ಸೈಟ್ಮೆಂಟ್ ತೋರಿಸ್ತಾರೆ ಅಲ್ವಾ. ಅದೇ ಸೂರ್ಯ ನೀಚನಾಗ್ಬಿಟ್ಟವನ, ಅವಾಗ ಏನಾಗುತ್ತೆ, ಮಕ್ಳು ಇದಾರಪ್ಪ, 2 ಮಕ್ಳಿದ್ದಾರೆ, ಸ್ಕೂಲ್ ಹೋಗ್ತಾ ಇದಾರೆ, ಅಷ್ಟೇ, ಖುಷಿ ಇಲ್ಲ. ಮಕ್ಳಿದ್ದಾರೆ, ಆ ಒಂದು ಖುಷಿನೇ ಇಲ್ಲ. ಇದಾರೆ ಅಷ್ಟೇ, ಖುಷಿ ಇಲ್ಲ. ಅದೇ 7ನೇ ಮನೇಲಿ ನೀಚ ಆಗ್ಬಿಟ್ಟಿದೆ ಅನ್ಕೊಳ್ಳಿ, ಒಳ್ಳೆ ಹೆಂಡತಿ ಇರ್ತಾರೆ, ಮದುವೆ ಆಗಿರುತ್ತೆ, ಸಂಸಾರ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಖುಷಿ ಇರಲ್ಲ. ನನ್ನ ಹೆಂಡತಿ ಇದಾರೆ, ಸಂಸಾರ ಮಾಡ್ತಾ ಇದೀನಿ, ಜೀವನ ಮಾಡ್ತಾ ಇದೀನಿ, ನಂಗೆ ಮದುವೆ ಆಗೈತೆ, ಆ ಖುಷಿ ಇರಲ್ಲ. ಅದೇ ಹುಚ್ಚನಾಗಿದ್ದ ಅನ್ಕೊಳ್ಳಿ 7ನೇ ಮನೆಯಲ್ಲಿ, ಅವಾಗ ನನ್ನ ಹೆಂಡತಿ ಇದಾರೆ, ಮದುವೆ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದ್ದೀನಿ, ಸೂಪರ್ ಅಪ್ಪ ಅಂತ ಖುಷಿ ಪಡ್ತಾರೆ. ಏನೇ, ಹುಚ್ಚ ಅಂದ್ರೆ ಖುಷಿ, ನೀಚ ಅಂದ್ರೆ ಬೇಜಾರು, ದುಃಖ. ಅರ್ಥ ಆಯ್ತಾ. ಬೇಜಾರೇ ತಗೊಳ್ಳಿ, ಏನೋ ಒಂಥರ ಆಸಕ್ತಿ ಇಲ್ಲ ಅಂತ ತಗೊಳ್ಳಿ, ಓಕೆನಾ. ಬಟ್ ಅದು ಯಾವ ಮನೆಯಲ್ಲಿ ಕುಂತಿರುತ್ತೋ ಅದ್ ಮಾಡುತ್ತೆ, ಓಕೆನಾ. ಆತರ ಒಂದಾಯ್ತಾ. ನೆಕ್ಸ್ಟ್ 10ನೇ ಮನೆ, ಇಲ್ಲಿ ಶುಕ್ರ ಹುಚ್ಚನಾಗ್ತಾನೆ, ನಿಮ್ಗೆಲ್ಲ ಗೊತ್ತಿದೆ. 10ನೇ ಮನೆಯಲ್ಲಿ ಶುಕ್ರ ಹುಚ್ಚನಾದಾಗ ಏನಾಗುತ್ತೆ, 10ನೇ ಮನೆ ಅಂದ್ರೆ ನೇಮ್ ಅಂಡ್ ಫೇಮು, ಒಂದು ಉನ್ನತ ಅಧಿಕಾರ, ಓಕೆ. ಒಂದು ಮ್ಯಾನೇಜರ್, ನೀವು ಪ್ರೈವೇಟ್ ಅಲ್ಲಿ ಇದ್ದೀರಾ ಅಂದ್ರೆ ಒಂದು ಮ್ಯಾನೇಜರ್ ಲೆವೆಲ್,
ಗೌರ್ಮೆಂಟ್ ಅಲ್ಲಿ ಇದಾರೆ ಅಂದ್ರೆ ಗೌರ್ಮೆಂಟ್ ಕೆಲಸ ತಗೊಳ್ಳೋಣ. ಓಕೆನಾ? ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ ಕೆಲವು ಜನ. ಗೌರ್ಮೆಂಟ್ ಕೆಲಸ ಒಂದು ಕಾನ್ಸ್ಟೇಬಲ್ ಆಗ್ಲಿ, ಅಪ್ಪ ನನ್ ಕಾನ್ಸ್ಟೇಬಲ್ ಕೆಲಸ ಇಕ್ಕೊಡೈತೆ, ನನ್ ಗೌರ್ಮೆಂಟ್ ಕೆಲಸ ಇಕ್ಕಿದೆ ಅಂತ ಖುಷಿ ಪಡ್ತಾರೆ. ತುಂಬಾ ಖುಷಿ ಇರುತ್ತೆ ಅವ್ರ ಮನ್ಸಲ್ಲಿ. ಓಕೆನಾ? ಇನ್ನೊಬ್ರು ಯಾವ್ದೋ ಒಂದು ಅರಣ್ಯ ಇಲಾಖೆಲೋ ಇನ್ಯಾವುದೋ ಒಂದು ತಹಸೀಲ್ದಾರ್ ಏನೋ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿರುತ್ತೆ, ಅವ್ರಿಗೆ ಖುಷಿಯೇ ಇರಲ್ಲ, ಒಂಥರ ಬೇಜಾರು. ಹೌದು ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ಏನ್ ಮಾಡೋಣ ಇವಾಗ, ಒಂಥರ ಬೇಜಾರು, ಖುಷಿ ಇಲ್ಲ. ಅಲ್ಲಿ ನೀಚನಾಗಿರ್ತಾನೆ ಅವಾಗ. ಹುಚ್ಚನಾಗಿದ್ದಾಗ ಅವ್ನು ಖುಷಿ ಪಡ್ತಾನೆ. ಅರ್ಥ ಆಯ್ತಾ ನಿಮ್ಗೆ? ಉಚ್ಚಗ್ರಹ ಯಾವ ಮನೆಯಲ್ಲಿ ಹುಚ್ಚನಾಗಿರ್ತಾನೋ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವ್ರಿಗೆ ಖುಷಿ ಇರುತ್ತೆ. ಯಾವ ಮನೆಯಲ್ಲಿ ನೀಚನಾಗಿರ್ತಾನೋ ಅದನ್ನ ನಡೆಸುತ್ತೆ, ಅದನ್ನೇನು ಬಿಡಲ್ಲ. ಆದ್ರೆ ಆ ಒಂದು ಖುಷಿ ಕಡಿಮೆ ಇರುತ್ತೆ. ಓಕೆನಾ? ಇದು ಅರ್ಥ ಆಯ್ತಲ್ವ ನಿಮ್ಗೆ? ಇನ್ನೊಂದು ಹೇಳ ನಿಮ್ಗೆ, ಈಗ ಗ್ರಹಗಳನ್ನೆಲ್ಲಾನು ಕಂಟ್ರೋಲ್ ಮಾಡೋದು ಯಾರು? ಗ್ರಹಗಳಿಗಿಂತ ದೊಡ್ಡವನು ಯಾರು? ದೇವರು. ದೇವರು ಏನ್ ಮಾಡಿದಾನೆ ಗೊತ್ತಾ? ಗ್ರಹಗಳಿಗೆ ಒಂದು ಮಾತು ಹೇಳ್ಬಿಟ್ಟಿದ್ದಾನೆ. ಏನಂತ ನೋಡ್ರಪ್ಪ, 9 ನವಗ್ರಹಗಳು ಇದ್ದೀರಾ, ಸಂತೋಷ. ನೀವು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಡಿಗ್ರಿ ವೈಸ್ ಎಷ್ಟನೇ ಮನೆಯಲ್ಲಿ ಕೂತ್ಕೊಂಡಿದ್ದೀರೋ ಆ ಮನೆಯ ಫಲವನ್ನ ಮುಲಾಜಿಸದ್ ಕೊಡಿ. ನೀವು ಹುಚ್ಚರಾಗಿದೆ ಖುಷಿಯಿಂದ ಕೊಡಿ, ನೀಚರಾಗಿದೆ ಬೇಜಾರಿಂದ ಕೊಡಿ, ಅಷ್ಟೇ. ಬಟ್ ಕೊಡ್ಲೇಬೇಕು ನೀವು. ಇದನ್ನ ದೇವರು ಹೇಳಿ ತೀರ್ಮಾನ ಮಾಡಿ ನವಗ್ರಹಗಳನ್ನ ನೇಮಕ ಮಾಡ್ಬಿಟ್ಟೈತೆ. ಇದ್ರ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಹುಚ್ಚನಾಗಿದ್ರೆ ಖುಷಿಯಿಂದ ಕೊಡ್ತಾರೆ, ನೀಚ ದುಃಖದಿಂದ ಕೊಡ್ತಾರೆ ಅಷ್ಟೇ. ಬಟ್ ಅವ್ರು ಇರೋ ಮನೆ ಫಲವನ್ನ ಕೊಡಲೇಬೇಕು, ಮುಲಾಜಿಂದ ಕೊಡ್ಲೇಬೇಕು. ಇರೋ ಮನೆ ಫಲವನ್ನ ಫಸ್ಟ್ ಕೊಟ್ಬಿಡ್ತಾರೆ, ಆಮೇಲೆ ನೋಡ್ತಾರೆ ನಾನು ಎಷ್ಟನೇ ಮನೆ ಅಧಿಪತಿ ಅಂತ ಸುಮ್ಮನೆ ಸ್ವಲ್ಪ ಹಿಂದೆ ತಿರುಗಿ ನೋಡ್ತಾರೆ. ಓಹೋ ನಾನು ಇಷ್ಟನೇ ಮನೆ ಅಧಿಪತಿನ, ಇದನ್ನು ಕೊಡ್ಬೇಕಾ, ಆಯ್ತು ಕೊಡೋಣ ಅಂತ ಆಮೇಲೆ ಇದನ್ನು ಕೊಡಕ್ ಬರ್ತಾರೆ. ಅರ್ಥ ಆಯ್ತಾ? ಸಿಂಪಲ್ ಸೀಕ್ರೆಟ್. ಓಕೆನಾ? ಇಷ್ಟು ವಿಚಾರಗಳು ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸುಮಾರು ಜನ ಹೇಳ್ತಾರೆ, ಏನೇನೋ ಕಥೆಗಳು ಹೇಳ್ತಾರೆ, ಬಟ್ ನಾವು ಅದೆಲ್ಲಾ ಕಥೆಗಳು ಕೇಳ್ಕೊಂಡು ಬಂದೇ ನಾವ್ ಇಲ್ಲಿ ಬಂದಿರೋದು. ಇದು ಫೈನಲ್. ನೀವ್ ಎಲ್ಲೇ ಹೋದ್ರು, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಇದನ್ನ ಹೇಳಿದ್ದಾರೆ, ಊರೂರು ಸುತ್ತ ಮೇಲೆ ನಮ್ಮೂರೇ ನಮ್ಗೆ ಮೇಲು ಅಂತ. ಹಂಗೆ ನೀವ್ ಎಲ್ಲೇ ಹೋಗಿ ಎಲ್ಲೇ ಸುತ್ತಾಡ್ಕೊ ಬಂದ್ರು ಫೈನಲ್ ಆಗಿ ಇದೇ ರಿಸಲ್ಟ್. ಆಯ್ತಾ? ನೀವು ಸುಮ್ನೆ ಸುತ್ತಾಡಿ ಮೈ ನೋವು ಯಾಕೆ ಮಾಡ್ಕೊತೀರಾ? ಇಲ್ಲೇ ಹೇಳ್ಬಿಡ್ತೀನಿ ನೋಡಿ, ಇಷ್ಟೇ. ಓಕೆ. ಆಮೇಲೆ ಮಿತ್ರ ಶತ್ರು ಸೇಮ್. ಮಿತ್ರ ಗ್ರಹ ಅಂದ್ರೆ ಸ್ವಲ್ಪ ಖುಷಿ. ಈಗ ಹುಚ್ಚ ಅಂದ್ರೆ ಏನು, ಜಾಸ್ತಿ ಖುಷಿ. ಮಿತ್ರ ಅಂದ್ರೆ ಸ್ವಲ್ಪ ಖುಷಿ. ಈ ಕಡೆ ಶತ್ರು ತಗೊಳ್ಳೋಣ. ಶತ್ರುನ ಈಗ ನೀಚ ಅಂದ್ರೆ ತುಂಬಾ ಬೇಜಾರು, ತುಂಬಾ ದುಃಖ, ಏನೋ ಇಷ್ಟನೇ ಇಲ್ಲ. ಶತ್ರು ಅಂದ್ರೆ ಸ್ವಲ್ಪ ಇಷ್ಟ ಇಲ್ಲ. ಸಮ ಅಂದ್ರೆ ನ್ಯೂಟ್ರಲ್, ಇಷ್ಟ ಇದೆ ಇಷ್ಟ ಇಲ್ಲ, ನ್ಯೂಟ್ರಲ್ ಅಷ್ಟೇ. ಹೇಳದಲ್ಲ, ಬೆರಳು ತೋರ್ಸಿದ್ರೆ ನೀವು ಅರ್ಥ ನುಂಗ್ಬೇಕು. ಇಷ್ಟೇ. ಉಚ್ಚಾರಣೀತ ತಿಳ್ಕೊಂಡ್ಬಿಟ್ರೆ ಮಿಕ್ಕಿದ್ದೆಲ್ಲ ನೀವ್ ಹೇಳ್ಬಿಡ್ಬೋದು. ಓಕೆನಾ? ಇದಿಷ್ಟು ಕ್ಲಿಯರ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಒಂದು ದೀರ್ಘಾಯುಷ್ಯನ ಕಾರ್ಯಾಗಾರ. ದೀರ್ಘಾಯುಷ್ಯು ಅರ್ಲಿಯಾಗಿ ಹೆಂಗೆ ಸಾಯ್ತಾರೆ, ಮತ್ತು ಇದರಲ್ಲಿ ಇನ್ನೊಂದು ಹೇಳಿರ ನಾನು, ಇದು ಒಂದು ಆಕಸ್ಮಿಕ ಡೆತ್. ಚೆನ್ನಾಗೇ ಇರ್ತಾರೆ, ಆರೋಗ್ಯವಿರ್ತಾರೆ, ಅವ್ರು ಸಾಯ್ತಾರೆ ಅಂತ ಯಾರು ಅನ್ಕೊಂಡೇ ಇರಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಡೆತ್ ಆಗ್ಬಿಡ್ತಾರೆ. ಕ್ರೋನಿಕ್ ಡಿಸೀಸ್ ಇರುತ್ತೆ, ತುಂಬಾ ನೋವಿನಿಂದ ತುಂಬಾ ಭೀಕರವಾಗಿ ಸಾಯ್ತಾರೆ. ಒಂದೊಂದಲ್ಲ. ಅಥವಾ ಈಗ ನೋಡಿ, ಈಗ ಒಂದು ಉದಾಹರಣೆ ಫ್ರೆಂಡ್ಲಿ ಆಗಿ ಹೇಳ್ತೀನಿ. ಈಗ ಒಂದು 80 ವರ್ಷದ ಮುಖ ಡೈಲಿ ಒಂದು ಕ್ವಾರ್ಟರ್ ಎಣ್ಣೆ ಹೊಡಿತಾ ಇರ್ತಾರೆ. 80 ವರ್ಷದವರೆಗೂ ಚೆನ್ನಾಗೇ ಬದುಕಿರ್ತಾರೆ. ಒಬ್ಬ ಭಿಕ್ಷುಕ ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ಯಾವ್ದೋ ರೋಡಲ್ಲಿ ಮಲ್ಕೋತಾನೆ, ಯಾವ್ದೋ ಚರಂಡಿಲ್ ಮಲ್ಕೋತಾನೆ. ಅವ್ನು ಹಾಕೊಟ್ಟು ಸಾಯ್ಬೋದಾ? ಅಥವಾ ಯಾವ್ದಾದ್ರು ಬಸ್ಗೆ ಕಾರ್ಗೆ ಸಿಗಾಕೊಟ್ಟು ಸಾಯ್ಬೋದಾ? ಅವ್ನು ಸಾಯೋದೇ ಇಲ್ಲ. ಇದಕ್ಕೇನ್ ಹೇಳ್ತೀರಾ? ಅರ್ಥ ಆಯ್ತಾ? ಆಯುಷ್ಗೂ ಒಂದು ಆರೋಗ್ಯಕ್ಕೂ ದೀರ್ಘಾಯುಷ್ಗೂ ತುಂಬಾ ವ್ಯತ್ಯಾಸ ಇದೆ. ಆರೋಗ್ಯವಾಗಿ ಇದ್ದು ಮಾತ್ರಕ್ಕೆ ಅವ್ನು ದೀರ್ಘಾಯುಷ್ ಅಂತ ಹೇಳಕ್ ಆಗಲ್ಲ. ಅನಾರೋಗ್ಯವಾಗಿ ಇದ್ದು ಮಾತ್ರಕ್ಕೆ ಅವನು ಸತ್ತೋಗ್ಬಿಡ್ತಾನೆ ಅಂತ ನಾವ್ ಹೇಳಕ್ ಆಗಲ್ಲ. ಅನಾರೋಗ್ಯ ಇರುತ್ತೆ, ಅವ್ನ್ ದೀರ್ಘಾಯುಷ್ ಇರುತ್ತೆ. ಆರೋಗ್ಯ ಚೆನ್ನಾಗೇ ಇರುತ್ತೆ, ಅವ್ನ್ ಬೇಗ ಸತ್ತೋಗ್ಬಿಡ್ತಾನೆ. ಇದೆಲ್ಲ ಈ ಒಂದು ಸೂಕ್ಷ್ಮತೆಗಳನ್ನೆಲ್ಲಾನು ಕ್ಲಿಯರ್ ಆಗಿ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೀನಿ. ನೀವ್ಯಾರು ನಮ್ಮ ಕಾರ್ಯಾಗಾರಕ್ಕೆ ಇನ್ನೂ ಸೇರ್ಕೊಂಡಿಲ್ಲ ಅಂದ್ರೆ ಆಗಸ್ಟ್ 9ನೇ ತಾರೀಕು, ಜಸ್ಟ್ ಮುಂದಿನ ಭಾನುವಾರ ನಿಮಗೆ 10 ಗಂಟೆಯಿಂದ 12 ಗಂಟೆವರೆಗೂ ಕಾರ್ಯಾಗಾರ ಇರುತ್ತೆ. ನೀವು ಸೇರ್ಕೊಳ್ಳಿ. ನೀವು ಸೇರ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಇದ್ರ ವರ್ತ್ ಏನು ಅಂತ. ಆಮೇಲೆ ಬೇರೆಯವರೆಲ್ಲ ಆಮೇಲೆ ಓಪನ್ ಆಗಿ ಹೇಳ್ತೀನಿ ನೋಡಿ, ನಾನ್ ಜ್ಯೋತಿಷಕ್ಕೆ ಬರೋದಕ್ಕೆ ಇದೇ ಕಾರಣ. ಓಕೆನಾ? ನಾನು ಸ್ಟಾರ್ಟಿಂಗ್ ನಾನು ನಿಮ್ ತರನೇ ಇದ್ದೆ. ಅವ್ರು ಏನ್ ಹೇಳ್ತಾರೆ ಇವ್ರು ಹೇಳ್ತಾರೆ, ಕೇಳೋಣ ಅಂತ ಯಾರು ಲಾಯಲಾಗಿ ಹೇಳಿಲ್ಲ. ಎಲ್ಲ ಅಷ್ಟೇ, ಅರ್ಧಂಬರ್ಧ ಹೇಳೋದು ಅವ್ರಿಗೆ ಗೊತ್ತಿರೋದು, ಅರ್ಧಂಬರ್ಧ ಹೇಳೋದು ಕನ್ಫ್ಯೂಸ್ ಮಾಡೋದು. ನಾವ್ ಹಂಗಲ್ಲ, ಒಳ್ಳೆ ಹುಚ್ಚ ನೀಚ ಹಿಂಗಾಗತ್ತೆ ಹಿಂಗ್ ಉಡುತ್ತೆ ಟಕ್ ಅಂತ ಹೇಳ್ಬಿಟ್ಟೆ, ಮುಗಾಯ್ತು. ಇದ್ರಲ್ಲಿ ನೋ ಡೌಟ್ಸ್. ಓಕೆನಾ? ಆದ್ರಿಂದ ನೀವು ಇದನ್ನ ನೀವು ಮಾಡ್ಕೊಂಡು ನೀವು ನಮ್ಮ ಕಾರ್ಯಾಗಾರಕ್ಕೆ ಸೇರ್ಕೊಂಡಾಗ ನಿಮಗೆ ಎಲ್ಲಾ ವಿಚಾರಗಳು ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಶುಲ್ಕ 650 ರೂಪಾಯಿ ಇರುತ್ತೆ. 50 ಸೀಟ್ ಮಾತ್ರ ಇರುತ್ತೆ, 20 ಸೀಟ್ ಆಲ್ರೆಡಿ ಆಗಿದೆ, ಇನ್ನು 30 ಸೀಟ್ ಇದೆ. ನೀವು ಸೇರ್ಕೊಳ್ಳಿ. ಓಕೆನಾ ವೀಕ್ಷಕರೇ? ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದನ್ನ ಹುಚ್ಚ ನೀಚ ಏನಾಗುತ್ತೆ ಏನ್ ಬಿಡುತ್ತೆ ಅಂತ ನಿಮ್ಮ ವೈಯಕ್ತಿಕ ಜಾತಕ ನೀವೇ ನೋಡ್ಕೊಳ್ಳಿ. ಡಿಗ್ರಿ ವೈಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ.
ಅವಾಗ ನಿಮಗೆ ಗೊತ್ತಾಗುತ್ತೆ. ಓಪನ್ ಚಾಲೆಂಜ್, ಅರ್ಥ ಆಯ್ತಾ? ಓಪನ್ ಚಾಲೆಂಜ್. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕು ಅಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 6363604875 ಗೆ ಕರೆ ಮಾಡಿ ತಿಳ್ಕೋಬಹುದು. ಸಂಪೂರ್ಣ ಜಾತಕ ವಿಶ್ಲೇಷಣೆ ಮಾಡಿಕೊಡಲಾಗುತ್ತದೆ. ನಮಸ್ತೆ ವೀಕ್ಷಕರೇ.